ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಸಂಕ್ರಾಂತಿ ಹಬ್ಬ ಇದೆಯಲ್ವಾ, ಒಂದು ಸಿಹಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ ಏನೇನು ಬೇಕು ನೋಡೋಣ. ತುಪ್ಪ, ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಹಾಲು, ಗೋಡಂಬಿ, ದ್ರಾಕ್ಷಿ ಮತ್ತು ಹೆಸರುಬೇಳೆ, ಅಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಇದಾದ ನಂತರ ಈಗ ಅಕ್ಕಿನ ಬೇಳೆನ ತೊಳ್ಕೊಬೇಕು. ಈಗ ಅಕ್ಕಿ ಬೇಳೆ ಎರಡು ಒಟ್ಟಿಗೆ ತೊಳ್ಕೊತೀನಿ ನಾನು. ಚೆನ್ನಾಗಿ ಒಂದು 2 ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಬೇಳೆ ಎರಡು ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು. ಈಗ ಅಕ್ಕಿ ಬೇಳೆ ಎಷ್ಟು ತೊಗೊಂಡಿದ್ದೀನಿ ಅದರ 2ರಷ್ಟು ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ಸಾಫ್ಟಾಗಿ ಆಗಬೇಕು. ಉದ್ರುದ್ರಾಗಾದರೆ ಚೆನ್ನಾಗಿರಲ್ಲ. ಪೊಂಗಲ್ಲು ಸಾಫ್ಟಾಗಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಈಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ, ಸ್ಟವ್ ಮೇಲೆ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು 2ರಿಂದ 3 ವಿಸಲ್ ಬರಲಿ ಅಷ್ಟು ನೋಡ್ಕೊಳ್ಳೋಣ. ನೋಡಿ ಈಗ ಕುಕ್ಕರ್ ಮೇಲೆ ಇಟ್ಟಿದ್ನಲ್ಲ, ಈಗ ಕುಕ್ಕರು ವಿಸಿಲ್ ಬಂದಿದೆ. 2ರಿಂದ 3 ವಿಸಿಲ್ ಮಾಡಿಸ್ಕೊಂಡಿದ್ದೀನಿ, ಸಾಫ್ಟಾಗಿ ಆಗುತ್ತೆ. ಈಗ ವಿಸಿಲ್ ಆದಮೇಲೆ 3 ವಿಸಿಲ್ ಆಗಿದೆ. ಆದಮೇಲೆ ಈಗ ಗಾಳಿ ತೆಗಿಯೋಣ. ವಿಸಿಲ್ ತಣ್ಣಕ್ಕಾದಮೇಲೆ ಸೊ ಅದನ್ನು ಗಾಳಿ ಬಿಟ್ಟು ನೋಡ್ಕೊಳ್ಳೋಣ ಹೇಗೆ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆಯೋ. ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳಿ. ಸೊ ಈಗ ನೋಡೋಣ. ಈಗ ನೋಡಿ ಒಂದು ಸೌಟಲ್ಲಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಸಾಫ್ಟಾಗಿ ಬೆಂದರೆ ಮಾತ್ರನೇ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಸೊ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಉದುರುದ್ರಾಗಿದ್ದರೆ ಅದು ಪೊಂಗಲ್ ಅಷ್ಟು ಚೆನ್ನಾಗಿ ಕಾಣೋದು ಇಲ್ಲ, ತಿನ್ನೋಕ್ಕೂ ಆಗಲ್ಲ. ಸೊ ಬಾಯಲ್ಲಿಟ್ಟರೆ ಹಾಗೆ ಕರಗಬೇಕು, ಹಾಗೆ ನಾವು ಕಷ್ಟಪಡಬಾರ್ದು ಬಾಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ. ಅಷ್ಟು ಚೆನ್ನಾಗಿರಬೇಕು ಪೊಂಗಲ್ ಮಾತ್ರ. ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಒಳಗಡೆ ಹೊಟ್ಟೋಗ್ಬೇಕು ಸಾಫ್ಟಾಗಿ. ಸೊ ನೋಡಿ ಇವಾಗ ಚೆನ್ನಾಗಿ ಸೌಟಲ್ಲೇ ಸ್ಮಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ, ಏಕೆಂದರೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದು ವೇಳೆ ಮಣ್ಣು ಏನಾದರೂ ಇರುತ್ತೆ ಇಲ್ಲ ಕಲ್ಲು ಏನಾದರೂ ಇರುತ್ತೆ ನೋಡ್ಕೊಳ್ಳೋಣ. ನಾನು ಸ್ಟವ್ ಮೇಲೇ ಇಟ್ಟು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬೇಗ ಕರಗುತ್ತಲ್ಲ, ಪುಡಿ ಬೆಲ್ಲನೇ ಆದ್ರೂ ಸ್ವಲ್ಪ ಗಂಟು ಅದೇ ಏನಾದರೂ ಇದ್ದರೆ ಕರಗಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನೋಡಿ ಬಿಸಿಯಾಗಿ ಬೆಲ್ಲ ಕರಗಲಿ. ನೋಡಿ ಈಗ ಬಿಸಿಯಾಗಿ ಬೆಲ್ಲ ಕರಗಿದೆ, ಫುಲ್ ಕರಗಿದೆ. ಈಗ ಇದನ್ನು ಕುಕ್ಕರಲ್ಲಿ ನಾವೇನು ಅಕ್ಕಿನೂ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀವೋ ಅದಕ್ಕೇ ಶೋಧಿಸ್ಕೊಳ್ಳೋಣ. ನೋಡಿ ಕುಕ್ಕರ್ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೇ ಸ್ಟ್ರೈನರ್ ತಗೊಂಡು ಶೋಧಿಸ್ಕೊತಾ ಇದ್ದೀನಿ. ಈ ಸಣ್ಣ ಪುಟ್ಟ ಕಲ್ಲು ಏನಾದರೂ ಇದ್ದರೆ ಇದರಲ್ಲಿ ಹಿದ್ದೋಗುತ್ತೆ ಅಂತ ಅಷ್ಟೇ, ಸಾಮಾನ್ಯವಾಗಿ ಇರಲ್ಲ. ಸೊ ನೋಡಿ ತಗೊಳ್ಬೇಕು ಬೆಲ್ಲ. ಸೊ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನಿಲ್ಲದೆ ಒಳಗಡೆ ನೀಟಾಗಿ ಫುಲ್ಲು ಕ್ಲಿಯರಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದ ತಕ್ಷಣ ಈಗ ಹಾಲು ಇಟ್ಕೊಂಡಿದ್ವಲ್ಲ, ಹಸಿ ಹಾಲು ಹಾಕ್ಕೊತಿದ್ದೀನಿ. ಹಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಉರಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಈಗ ಫುಲ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಬೇಗ ಚೆನ್ನಾಗಿ ಕುದಿಬೇಕು. ಕುದ್ದು ಹಸಿ ಹಾಲು ಹಾಕಿದ್ದೀವಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಚೆನ್ನಾಗಿ ಕುದಿದ್ರೆ ಚೆನ್ನಾಗಿ ಇರುತ್ತೆ ಟೇಸ್ಟು. ಈಗ ನಾನು ಆಗಲೇ ಹೇಳೋದು ಮರ್ತೋಗಿದ್ದೆ, ಯಾಲಕ್ಕಿ ಹಾಕ್ಕೋಬೇಕು. ಈಗಲೇ ನಾನು ಯಾಲಕ್ಕಿನ ಪುಡಿ ಮಾಡ್ಕೊತೀನಿ, ಕುಟ್ಕೊಳ್ತಾ ಇದ್ದೀನಿ ನೋಡಿ. ಯಾಲಕ್ಕಿನ ಕುಟ್ಟಿ ಇವಾಗ ಯಾಲಕ್ಕಿನ ಡೈರೆಕ್ಟಾಗಿ ನಾವು ಇವಾಗ ಕುದಿಯೋ ಟೈಮಲ್ಲೇ ಹಾಕೋಣ, ಯಾಕಂದರೆ ಚೆನ್ನಾಗಿ ಒಳ್ಳೆ ಅರೋಮ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಟ್ಟು ಸಮೇತನೇ ಹಾಕ್ಕೊಂಡಿದ್ದೀನಿ ನಾನು ಯಾಲಕ್ಕಿನ, ಬೀಜ ಎರಡು ಒಟ್ಟಿಗೆ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ.
ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಒಂದು 2 ಕುದಿ ಬರೋವರೆಗೂ ಬಿಡೋಣ. ನೋಡಿ ಈ ಥರ ಸ್ವಲ್ಪ ಲಿಕ್ವಿಡ್ ಥರನೇ ಇರಲಿ, ಯಾಕಂದರೆ ಅದು ಆರಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಪೊಂಗಲ್ಲು. ಸೊ ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಥರನೇ ಮಾಡ್ಕೊಳ್ಳೋಣ. ಸೊ ಈಗ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಬಿಸಿ ಆಗಲಿ. ಅದು ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಳ್ಳೋಣ. ಈಗ ಬಿಸಿ ಆಗಿದೆ, ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ್ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳೋಣ. ಮೊದಲಿಗೆ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಯಾಕಂದರೆ ದ್ರಾಕ್ಷಿ ಬೇಗ ಬೇಯುತ್ತಲ್ವ, ಸೊ ಹಂಗಾಗಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ನೋಡಿ ಈಗ ತುಪ್ಪ ಕಾದಿದೆ, ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳೋಣ. ಅದಾದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಈಗ ಗೋಡಂಬಿ ನೋಡಿ ಲೈಟಾಗಿ ಬ್ರೌನ್ ಕಲರ್ ಬರಲಿ. ಸೊ ಬ್ರೌನ್ ಕಲರ್ ಬಂದಿದ ತಕ್ಷಣವೇ ಈಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಹಾಕ್ಕೊಳ್ತೀನಿ. ಈಗ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಏನು ಮಾಡಿ ದ್ರಾಕ್ಷಿ ಹಾಕ್ಕೊಂಡ್ಮೇಲೆ ಆ್ಯಕ್ಚುಲಿ ಸ್ಟವ್ ಆಫ್ ಮಾಡಿಬಿಡೋಣ, ಯಾಕಂದರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ, ಬೇಗ ಬೆಂದುಬಿಡುತ್ತಲ್ಲ. ಸೊ ದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಬಿಸಿಯಾಗಿರೋ ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಹೆಂಗೆ ಬಬಲ್ ಥರ ಬರ್ತಾಯಿದೆ ನೋಡಿ. ಹಾಂ, ಅಷ್ಟೇ ಸಾಕು. ಇಷ್ಟು ಮಾತ್ರ ನಾವು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಈಗ ಕುಕ್ಕರ್ಗೆ ಹಾಕೋಣ. ನೋಡಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುಪ್ಪ, ಈಗ ಸಿಹಿ ಪದಾರ್ಥಗಳಿಗೆಲ್ಲ ತುಪ್ಪನೇ ಮೇಯ್ನ್ ಇಂಗ್ರೀಡಿಯೆಂಟ್ಸು, ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ, ಒಳ್ಳೆ ಘಮ ಬರ್ತೈತೆ. ಸೊ ಹಾಗಾಗಿ ತುಪ್ಪ 1-2 ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳೋಣ, ತೊಂದರೆ ಇಲ್ಲ. ಯಾಕಂದರೆ ಸಿಹಿ ಪೊಂಗಲ್ಗಳು ಯಾರೂ ಹೆಚ್ಚಾಗಿ ರೆಗ್ಯುಲರಾಗಿ ಮಾಡಲ್ಲ, ಏನಾದರೂ ಫೆಸ್ಟಿವಲ್ಸ್ ಇದ್ದಾಗ ಅಥವಾ ಏನಾದರೂ ಒಕೇಶನ್ಸ್ ಇದ್ದಾಗ ಮಾತ್ರ ಮಾಡ್ತಾರೆ. ಸೊ ಹಂಗಾಗಿ ಪರವಾಗಿಲ್ಲ, 1-2 ಸ್ಪೂನ್ ಜಾಸ್ತಿ ಆದ್ರೇನು ಪರವಾಗಿಲ್ಲ, ಹಾಕ್ಕೊಳ್ಳಿ, ತುಪ್ಪ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಮೊದಲಿಗೆ ಈಗ ನಾನು ಒಂದು ಬೌಲಲ್ಲಿ ಅದನ್ನು ಸರ್ವ್ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಡ್ತೀನಿ. ಸೊ ಅದಾದಮೇಲೆ ಮನೇಲಿ ಎಲ್ಲರಿಗೂ ಕೊಡೋಣ. ಸೊ ನೋಡಿ ಬೌಲ್